ಆತ್ಮೀಯ ಪತ್ರಿಕಾ ಹಾಗೂ ಮಾಧ್ಯಮ ಸ್ನೇಹಿತರೆ, ತಮ್ಮೆಲ್ಲರಿಗೂ ಪತ್ರಿಕಾ ದಿನಾಚರಣೆಯ ಶುಭಾಶಯಗಳನ್ನ ಕೋರ್ತೇನೆ. ನಮಗೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು 3 ವರ್ಷ ಆಯ್ತು. ಆ 3 ವರ್ಷದಲ್ಲಿ ನಾವು ನೋಡೋದಿಷ್ಟೇ, ಕಾಂಗ್ರೆಸ್ ಅಂದ್ರೆ CON, ಸಿ ಇಂದ ಶುರು ಆಗ್ತದೆ. ಆ ಸಿ ಇಂದ ಯಾವ್ಯಾವ ಸಿಗಳು ಬಂದಿದೆ ಅಂತ ನೋಡ್ಬೋದು. ಒಂದು ಕಲೆಕ್ಷನ್, ಒಂದು ಕಮಿಷನ್, ಇನ್ನೊಂದು ಕರಪ್ಷನ್, ಇನ್ನೊಂದು ಕ್ರೈಸಿಸ್, ಇನ್ನೊಂದು ಕೊಲ್ಯಾಪ್ಸ್. ಕಲೆಕ್ಷನ್ ಅಂತ ಹೇಳ್ಬೋದು. ಕಲೆಕ್ಷನ್ ಅಂದ್ರೆ ಆಡು ಮೊಟ್ಟದ ಸೊಪ್ಪಿಲ್ಲ ಕಾಂಗ್ರೆಸ್ ಸರ್ಕಾರದಲ್ಲಿ ಬೆಲೆ ಏರದ ಪದಾರ್ಥಗಳೇ ಇಲ್ಲ ಅಂತ. ಈ ಕಲೆಕ್ಷನ್ ಅಲ್ಲಿ ಬೆಳಿಗ್ಗೆ ಎದ್ದು ಕುಡಿಯುವಂತ ಹಾಲಿಂದ ಇನ್ನೊಂದು ಹಾಲ್ ತನಕನೂ ರೇಟ್ ಜಾಸ್ತಿ ಆಗಿದೆ. ಬರ್ತ್ ಸರ್ಟಿಫಿಕೇಟ್ ಇಂದ ಡೆತ್ ಸರ್ಟಿಫಿಕೇಟ್ ತನಕನೂ ರೇಟು ಜಾಸ್ತಿ ಆಗಿದೆ. ಸಬ್ ರಿಜಿಸ್ಟ್ರೇಷನ್ಗೆ ಆಫೀಸ್ಗೆ ಹೋದ್ರೆ ಯಾವ ರೇಟ್ ಜಾಸ್ತಿ ಆಗಿದೆ ಅಂತ ನಮಗೆ ಗೊತ್ತಿದೆ. ಟ್ರಾನ್ಸ್ಫಾರ್ಮರ್ ಹಾಕ್ಸ್ಕೋಬೇಕು ಅಂದ್ರೆ ಯಾವ ರೇಟ್ ಜಾಸ್ತಿ ಆಗಿದೆ ಅಂತ ಗೊತ್ತಿದೆ. ಹಾಗಾಗಿ ಕಲೆಕ್ಷನ್ ಅಲ್ಲಿ ನಂಬರ್ 1 ಅಂದ್ರೆ ಕಾಂಗ್ರೆಸ್. ಎರಡನೇದು ಕರಪ್ಷನ್. ಏನು 1000 ದಿನಗಳ ಆಚರಣೆ ಮಾಡಿದ್ರು, ಈ 1000 ದಿನಕ್ಕೆ 1000 ಹಗರಣವನ್ನು ನಾವು ನೋಡಬಹುದು. ಆ ಹಗರಣಗಳಲ್ಲಿ ಇನ್ನೊಂದು ಪಟ್ಟಿನೂ ನಾನು ಇವತ್ತು ಹೇಳಲಿಕ್ಕೆ ಇಷ್ಟಪಡ್ತೀನಿ. 3ನೇ ಸಿ ಕಮಿಷನ್. ಪೇ CM ಅಂತೇನು ನಮ್ಮ ಮೇಲೆ 40% ಅಂತ ಹೇಳಿದ್ರು. ಇವತ್ತು ಅಧಿಕಾರಿಗಳೇ ಹೇಳುವಂತ ಪರಿಸ್ಥಿತಿ ಬಂದ್ರೆ 63% ಅಂತ. ಸುಮ್ಮನೆ ತಮಾಷೆಗೆ ಯಾರಿಗೋ ಹೇಳ್ತಾ ಇದ್ರೆ 65%, ಅಲ್ಲ 65 ಅಲ್ಲ 63 ಅಂತ ಅಂಕಿ ಅಂಶನ ಹೇಳೋ ಮಟ್ಟಕ್ಕೆ ಇವತ್ತು ಕಮಿಷನ್ ದಂಧೆ ಇದೆ. ಕ್ರೈಸಿಸ್. ಒಬ್ಬೊಬ್ಬ ಮಗು ಹುಟ್ಟಿದ್ರು ಇವತ್ತು ಅವ್ರ ಮೇಲೆ ಸುಮಾರು 1.5 ಲಕ್ಷ ತಲೆ ಮೇಲೆ ಸಾಲದ ಭಾರವನ್ನ ಕೊಟ್ಟಿದ್ದಾರೆ. ಕರ್ನಾಟಕ ರಾಜ್ಯ ಕಂಡಂತ ಇವತ್ತು 21ನೇ ಮುಖ್ಯಮಂತ್ರಿ DK ಶಿವಕುಮಾರ್ 21 ಜನ ಮುಖ್ಯಮಂತ್ರಿಗಳನ್ನ, ಅಂದ್ರೆ ಒಬ್ರು 3 ಸಲ ಆಗ್ಬೋದು, 2 ಸಲ ಆಗಿರ್ಬೋದು, ಆತರ 21 ಜನದಲ್ಲಿ ಸುಮಾರು 19 ಜನ ಮಾಡಿರುವಂತ DK ಶಿವಕುಮಾರ್ ಹೊರತುಪಡಿಸಿ 19 ಜನರು ಮಾಡಿರುವಂತ ಸಾಲ 54% ಆದ್ರೆ 46% ಆದ್ರೆ ಸಿದ್ದರಾಮಯ್ಯ ಅವ್ರು ಮಾಡಿದ್ದು ಸಾಲ 54% ಅಂತ ಜ್ಞಾಪಿಸೋದಕ್ಕೆ ಇಷ್ಟಪಡ್ತೀನಿ. ಕೊಲ್ಯಾಪ್ಸ್ ಅಂತ ಹೇಳಿದ್ರೆ ಇವತ್ತು ಇನ್ಫ್ರಾಸ್ಟ್ರಕ್ಚರ್ ಯಾವ ರೀತಿ ಕೊಲ್ಯಾಪ್ಸ್ ಆಗಿದೆ ಅಂತ ನಮಗೆಲ್ಲರಿಗೂ ಗೊತ್ತಿದೆ. ರಸ್ತೆಯಲ್ಲಿ ಗುಂಡಿ ಇದೆಯೋ, ಗುಂಡಿಯಲ್ಲಿ ರಸ್ತೆ ಇದೆಯೋ ಅನ್ನೋಂತ ಸಂಶಯ ಬರುವಂತ ಪರಿಸ್ಥಿತಿ ಇವತ್ತು ಕಾಂಗ್ರೆಸ್ನ ಆಡಳಿತ ಇದೆ. ಇವತ್ತು ಏನು ಪಂಚ ಗ್ಯಾರಂಟಿಗಳನ್ನ ನಾವು ಕೊಟ್ಟಿದ್ದಾರೆ ಕಾಂಗ್ರೆಸ್ ಸರ್ಕಾರ, ಅದ್ರ ವಿಶೇಷವಾಗಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಆಡಳಿತಾತ್ಮಕ ವೈಫಲ್ಯಗಳು ಮತ್ತೆ ಬಹುಕೋಟಿ ಅಕ್ರಮಗಳು ನಡೆದಿದೆ ಅನ್ನೋದು ಬೆಳಕಿಗೆ ಬಂದಿದೆ. CAG ವರದಿ ಕೂಡ ಮಾಡಿದ್ದಾರೆ. ಆಗಸ್ಟ್ 16, 1923 ಜಾರಿಗೆ ಬಂದಿತ್ತು. ಅವಾಗಿಂದ ಹಿಡಿದು ಫಸ್ಟ್ ಸ್ಟಾರ್ಟಿಂಗ್ ಮಾಡ್ಬೇಕಾದ್ರೆ ಅಲ್ಪ ಸ್ವಲ್ಪ ದೋಷಗಳಿರ್ಬೋದು ಅನ್ನೋದು ಅಕ್ಸೆಪ್ಟ್ ಮಾಡ್ಬೋದು. ಸ್ಟಾರ್ಟಿಂಗ್ ಅಲ್ಲಿ ಏನು ಇನ್ಫ್ರಾಸ್ಟ್ರಕ್ಚರ್ ಕೊಲ್ಯಾಪ್ಸ್ ಆಯ್ತು, ನಮ್ಗೆ ನೆಟ್ವರ್ಕಿಂಗ್ ಕೊಲ್ಯಾಪ್ಸ್ ಆಯ್ತು, ತಗೊಳಕ್ ಆಗ್ಲಿಲ್ಲ ಅಂತೇಳಿ ಹೊರಗಡೆ ಗುತ್ತಿಗೆದಾರರಲ್ಲಿ ಕಂಪ್ಯೂಟರ್ ಎಂಟ್ರಿ ಮಾಡೋದಕ್ಕೆ ಅವಕಾಶ ಕೊಟ್ಟಾಗ್ಲೂ 100 - 300 ರೂಪಾಯಿ ಕೊಟ್ಟು ತಾಯಂದ್ರೆಲ್ಲ ಎನ್ರೋಲ್ ಮಾಡಿಸಿ ಮಾಡಿದಂತ ಸಮಯವನ್ನು ನಾವು ನೆನೆಸ್ಕೋಬಹುದು. ಅದೇ ರೀತಿ ಸುಮಾರಷ್ಟು ಲೋಪದೋಷಗಳನ್ನು ನಾವು ನೋಡಿದ್ವಿ. ಆ ಲೋಪದೋಷಗಳ ಪಟ್ಟಿಯನ್ನು ನಾನು ನಿಮ್ಮ ಮುಂದೆ ಬಿಚ್ಚಿಡ್ಲಿಕ್ಕೆ ಇಷ್ಟಪಡ್ತೇನೆ. ಆರ್ಥಿಕ ಅಕ್ರಮಗಳ ವಿವರಗಳು ಅಂತ ಹೇಳಿ, ಒಂದೇ ಬ್ಯಾಂಕ್ ಖಾತೆಗೆ ಹಣ ಜಮೆ. ಎಷ್ಟು ಫಲಾನುಭವಿಗಳು ಅಂದ್ರೆ 19,020 ಫಲಾನುಭವಿಗಳಿಗೆ ಸುಮಾರು 60.70 ಕೋಟಿ ಅಂದ್ರೆ 3,03,000 ಪಾವತಿಗಳು ಅಂದ್ರೆ ಕಂತುಗಳು ಹೋಗಿದೆ. ಏನು ಒಂದೇ ಬ್ಯಾಂಕ್ ಖಾತೆಗೆ ಹಣ ಜಮೆ ಹೆಂಗಾಗ್ತದೆ?
ಟೋಟಲ್ 8,995 ಪಾವತಿಗಳು ಅಂದ್ರೆ ಕಂತುಗಳು ಒಂದೇ ತಿಂಗಳಲ್ಲಿ ಮತ್ತೆ ರಿಪೀಟ್ ಆಗಿದೆ. ಒಂದೇ ಅಕೌಂಟ್ 19,020 ಜನ ಫಲಾನುಭವಿಗಳ ದುಡ್ಡು ಡೆಪಾಸಿಟ್ ಆಗ್ತಿದೆ ಅಂದ್ರೆ ಏನರ್ಥ? 8,995 ಪಾವತಿಗಳು ಮತ್ತೆ ಒಂದೇ ತಿಂಗಳಲ್ಲಿ ರಿಪೀಟ್ ಆಗುತ್ತೆ ಅಂದ್ರೆ ಅದೇ ಅಕೌಂಟಿಗೆ ಜಮೆ ಆಗುತ್ತೆ ಅಂದ್ರೆ ಏನರ್ಥ? ಇನ್ನು ಸ್ಪಷ್ಟತೆ ಸರ್ಕಾರ ಕೊಡಬೇಕು ಅಂತ ಬಯಸ್ತೇನೆ. ಸುಮಾರು 1,08,000 ಜನ 1,08,000 ಜನ ಸತ್ತೋಗಿದ್ದಾರೆ. ಅವ್ರಿಲ್ಲ, ಆದ್ರೂ ಅವ್ರ ಅಕೌಂಟಿಗೆ ಅಮೌಂಟ್ ವರ್ಗಾವಣೆ ಆಗ್ತದೆ ಹೆಂಗೆ? ಬದುಕಿದ್ದ ಕೊಟ್ರೆ ಓಕೆ, ಸತ್ತ ಮೇಲೆ ಕೊಟ್ಟಿದ್ರೆ ಅಕೌಂಟಿಗೆ ಎಲ್ಲಿ ಹೋಗ್ತದೆ ದುಡ್ಡು? 116 ಕೋಟಿ ಹೋಗ್ಲಿಕ್ಕೆ ಗೊತ್ತಾಗ್ಲಿಲ್ವಾ? ಎಷ್ಟು ಕಂತು ಪಾವತಿ ಮಾಡೋದಂದ್ರೆ 5,79,000 ಕಂತುಗಳನ್ನ ಪಾವತಿ ಮಾಡ್ತಾರೆ ಸತ್ತೋಗಿರೋ ಜನಕ್ಕೆ ಅಂತಂದ್ರೆ ಅಕೌಂಟಿಗೆ ಪಾವತಿ ಆಗ್ತದೆ ಅಂದ್ರೆ ಇದು ಇಲಾಖೆ ನಿರ್ಲಕ್ಷ್ಯ ಅಂತ ಅನ್ಕೋಬೇಕು. ಅಥವಾ ಈ ಗ್ಯಾರಂಟಿ ಯೋಜನೆಗಳಿಗೆ ಅಂತೇಳಿ ಅವರಿಗೆಲ್ಲ ವ್ಯವಸ್ಥಿತವಾಗಿ ಕಾರು, ವೆಹಿಕಲ್ಲು, ಬಾವುಟ, ಗೂಟ ಕಾರು ಇಂದ ಹಿಡಿದು ಸಂಬಳ ಎಲ್ಲ ಕೊಟ್ಟು ಮತ್ತೆ ಯಾಕೆ ಇಟ್ಕೋಬೇಕಾಗಿತ್ತು? ಯಾರು ದುಡ್ಡಿದು? ಇದು ಅಕೌಂಟಬಿಲಿಟಿ ಯಾರು ಕೊಡಬೇಕು? ಆ ದುಡ್ಡನ್ನು ವಾಪಸ್ ತಗೊಂತೀರಾ? ಈಗ ಖಾತೆನೇ ವಿವರ ಇಲ್ಲ, ಖಾತೆಗಳೇ ಇಲ್ಲ. ಸುಮಾರು 23,262 ಪಾವತಿಗಳು, ಕಂತುಗಳು ಅಂದ್ರೆ 46,52,00,000 ಅವ್ರಿಗೆ ಬ್ಯಾಂಕ್ ಅಕೌಂಟೇ ಇಲ್ಲ. ಅವ್ರಿಗೆ ಹೋಗಿದೆ ಅಂತ ತೋರಿಸ್ತು, ಬ್ಯಾಂಕ್ ಅಕೌಂಟೇ ಇಲ್ಲ. ಹೆಂಗ್ ಹೋಯ್ತು ದುಡ್ಡು? ಮತ್ತೆ ಆ ದುಡ್ಡು ಎಲ್ಲಿಗೆ ಹೋಯ್ತು? ಈಗ ಬ್ಯಾಂಕ್ ಅಕೌಂಟ್ ಡಿ ಬಿ ಟಿ ಮಾಡ್ಬೋದು, ಬ್ಯಾಂಕ್ ಅಕೌಂಟೇ ಇಲ್ಲಪ್ಪ, ಮತ್ತೆ ದುಡ್ಡು ಹೆಂಗ್ ಹೋಯ್ತು? ಎಲ್ಲಿಗೆ ಹೋಯ್ತು? ಯಾರ ಅಕೌಂಟಿಗೆ ಹೋಯ್ತು? ಮತ್ತೆ ಹೆಂಗಾಯ್ತು? ಆ ದುಡ್ಡು ಎಲ್ಲಿ ಹೋಯ್ತು ಅನ್ನೋದೇ ಆಶ್ಚರ್ಯ. ಅಂತ ಆಶ್ಚರ್ಯ. ಅದೇ ಬ್ಯಾಂಕ್ ಅಕೌಂಟ್ ಇಲ್ದಲೇ ದುಡ್ಡು ಹೋಗ್ತದೆ. ಈಗ ಮೋಸ್ಟ್ಲಿ ವಾಲ್ಮೀಕಿ ಹಗರಣದಲ್ಲಿ ಗೊತ್ತಲ್ಲ ಹೆಂಗೆ ಅಂತ, ಎಲ್ಲಿಂದ ಹೆಂಗ್ ಅಕೌಂಟಿಂದ ಹೆಂಗೆ ಫೇಸ್ ಆಗಿದೆ. ಆಶ್ಚರ್ಯ ಆಗ್ತದೆ. ಮತ್ತೆ ಬ್ಯಾಂಕ್ ವಿವರಗಳ ನಿರಂತರ ಬದಲಾವಣೆ. ಸುಮಾರು 10 ಲಕ್ಷಕ್ಕೂ ಹೆಚ್ಚು ದಾಖಲೆಗಳು ತನಿಖಾ ಹಂತದಲ್ಲಿದೆ ಅಂತ ಹೇಳಿದ್ರು. ಮಲ್ಟಿಪಲ್ ಅಕೌಂಟ್ಸ್, ಒಂದು ನನ್ನ ಅಕೌಂಟ್ ಇದೆ ಮತ್ತೆ ಬೇರೆ ಅಕೌಂಟ್ ಚೇಂಜ್ ಮಾಡಿ, ಮತ್ತೆ ಬೇರೆ ಅಕೌಂಟ್ ಚೇಂಜ್ ಮಾಡಿ. ಅಟ್ಲೀಸ್ಟ್ ಒಂದು ಸಲ ಶಿಫ್ಟ್ ಆಗಿರುವಂತ ಬ್ಯಾಂಕ್ ಖಾತೆಗಳು ಸಂಖ್ಯೆ ಎಷ್ಟಿದೆ ಅಂದ್ರೆ 10,06,000. ಹೇಳ್ಬೋದು ಏನೋ ಬ್ಯಾಂಕಲ್ಲಿ ಡೆಪಾಸಿಟ್ ಇತ್ತು, ಬ್ಯಾಂಕಲ್ಲಿ ದುಡ್ಡಿತ್ತು, ಅದನ್ನೆಲ್ಲ ಬ್ಯಾಂಕ್ ಅವರೇ ತಗೊಂತಾರೆ, ನನ್ನ ಸಾಲ ಇತ್ತು ಅಂತ ಹೇಳ್ಬೋದು. ಸರ್ಕಾರ ಆದೇಶ ಹೊರಡಿಸಿದೆ. ಏನಂತ ಹೊರಡಿಸ್ತು ಅಂದ್ರೆ ಬ್ಯಾಂಕಿಗೆ ಗ್ಯಾರಂಟಿ ಅಮೌಂಟ್ ಏನಾದ್ರು ಬಂದಿದ್ದು ಯಾವುದೇ ಕಾರಣಕ್ಕೂ ಅದನ್ನ ಹಿಂದಿನ ಬಂದಿರುವಂತ ಸಾಲದಕ್ಕೆ ಬ್ಯಾಲೆನ್ಸ್ ಮಾಡೋಂಗಿಲ್ಲ ಅಂತ ಹೊರಡಿಸಿದೆ. ಅದಾದ್ಮೇಲೂ ಇಷ್ಟೊಂದೆಲ್ಲ ಯಾಕೆ ಬದಲಾವಣೆ? ಇಷ್ಟೊಂದು ಬ್ಯಾಂಕ್ ಅಕೌಂಟ್ ಯಾಕೆ ಬದಲಾವಣೆ ಆಗುತ್ತೆ ಅನ್ನೋದನ್ನ ಕೂಡ ನಮಗೆ ಒಂದು ಸಂಶಯ ಹುಟ್ಟುತ್ತೆ. ಯಾಕೆಂದ್ರೆ ಬಹಳ ಮುಖ್ಯವಾಗಿ ಒಂದು ಪ್ರಶ್ನೆಯನ್ನ ನನಗೆ ನಮ್ಮ ವಿರೋಧ ಪಕ್ಷದ ನಾಯಕರಾದಂತ ಮಾನ್ಯ ಅಶೋಕ್ ರವರು ವಿಧಾನಸಭೆಯಲ್ಲೂ ಕೂಡ ಉಲ್ಲೇಖ ಮಾಡಿದ್ರು. ಏನು ಕಳೆದ ವರ್ಷ ಫೆಬ್ರವರಿ ಮತ್ತೆ ಮಾರ್ಚ್ ಮತ್ತೆ ಏಪ್ರಿಲ್ ತಿಂಗಳು 2 ಕಂತು ದುಡ್ಡೇ ಹೋಗ್ಲಿಲ್ಲ. ಮತ್ತೆ ಆ ದುಡ್ಡೆಲ್ಲಿ ಹೋಯ್ತು? ಸುಮಾರು 5,000 ಕೋಟಿ ತಾಯಂದ್ರಿಗೆ ತಲುಪಬೇಕಾದಂತ ದುಡ್ಡು. ಆ ದುಡ್ಡು ಎಲ್ಲೋಯ್ತು? ಆ ದುಡ್ಡನ್ನ ಎಲ್ಲೋಯ್ತು ಅಂತ ಕೇಳಿದ್ರೆ ಮಾನ್ಯ ಮುಖ್ಯಮಂತ್ರಿಗಳು ಉಲ್ಲೇಖ ಮಾಡ್ತಾರೆ, ಪೇಪರಲ್ಲೂ ಇದೆ. ಗ್ಯಾರಂಟಿ ದುರ್ಬಳಕೆ ಆರೋಪ ಕುರಿತು ಪರಿಶೀಲನೆ ಮಾಡ್ತಾನೆ ಅಂತ ಹೇಳಿದ್ರು. ಅದಕ್ಕೆ ಗೃಹಲಕ್ಷ್ಮಿ ಕಂತು ಕಡಿತ ವಿಚಾರಣೆ ಪ್ರತಿಕ್ರಿಯಿಸಿ ಈ ಬಗ್ಗೆ ನನಗೆ ಗೊತ್ತಿಲ್ಲ ಎಂದರು ಅಂತ ಬಂದಿದೆ ಪೇಪರ್ ಅಲ್ಲಿ. ಅಂದ್ರೆ ಅವ್ರಿಗೆ ಗೊತ್ತೇ ಇಲ್ಲ, 5,000 ಕೋತ ಆಗಿದೆ, ಅದು ಎಲ್ಲಿಗಿದೆ ಗೊತ್ತಿಲ್ಲ ಅಂತ ಉಲ್ಲೇಖವನ್ನ ಕೊಡ್ತಾರೆ. ಈ ರೀತಿಯ ಉತ್ತರವನ್ನ ಮತ್ತೆ ಹೇಗೆ ಅಂದ್ರೆ ಈ ನೋಂದಾವಣಿಲೂ ಅಷ್ಟೇ ಸುಮಾರು ಸಲ ಅಬ್ಜೆಕ್ಷನ್ಸ್ ಆಗಿದೆ. ಸುಮಾರು ಸಲ ಲಾಸ್ಟ್ ಎಲೆಕ್ಷನ್ ಅಂತ ಹೇಳ್ಬಿಟ್ಟು ಆ ಟೈಮಲ್ಲಿ ನೋಂದಣಿನ ನಿಲ್ಸಿದ್ರು. ಎಷ್ಟೊಂದು ಜನ ಫಲಾನುಭವಿಗಳಿಗೆ ಸಿಗ್ಬೇಕಾದಂತ ಅರ್ಜಿಯ ತಗೊಳ್ಳೋದನ್ನ ಬಂದ್ ಮಾಡಿದ್ರು. ಆ ಸಮಯದಲ್ಲಿ ಅರ್ಜಿಗಳು ಸಲ್ಲಿಕೆ ಆಗ್ಲಿಲ್ಲ. ಆ ನಿಟ್ಟಿನಲ್ಲಿ ಸುಮಾರಷ್ಟು ಈ ರೀತಿಯ ಲ್ಯಾಬ್ಸ್ಗಳನ್ನ
ನಾವು ಈ ಗ್ಯಾರಂಟಿ ಯೋಜನೆಯಲ್ಲಿ ನೋಡಿದ್ವಿ. ಅದೇನ್ ಸರ್ಕಾರದಲ್ಲಿ ಖಾಲಿ ಆಗಿದೆ ಅಂತ ಪ್ರತಿಯೊಬ್ಬರಿಗೂ ಗೊತ್ತು. ಸುಮ್ಮನೆ ಉಲ್ಲೇಖ ಮಾಡ್ತಾರೆ, ನಾನು ಅಷ್ಟು ಮಾಡ್ಕೊಡ್ತೀನಿ, ಇಷ್ಟು ಮಾಡ್ಕೊಡ್ತೀನಿ, ಇಷ್ಟು ಮನೆ ಕಟ್ಸ್ಕೊಡ್ತೀನಿ ಅಂತ ಅದು ನಮ್ಮ ವಸತಿ ಇಲಾಖೆ ಸಚಿವರು ಹೊಡ್ಕೊಂಡಿದ್ದೆ. ನಾನು KDP ಮೀಟಿಂಗ್ 5 ಜಿಲ್ಲೆಗೆ ಹೋಗ್ತೀನಿ. 5 ಜಿಲ್ಲೆಯಲ್ಲಿ 3 ವರ್ಷದಲ್ಲಿ ಎಲ್ಲ ಖಾಲಿ 000. ಬೇಗ ನಿಮ್ಗೊಂದು ಪ್ರೂಫ್ ಕೊಡ್ತೀನಿ. KDP ಮೀಟಿಂಗ್ ಇಂದು ಪ್ರಸ್ತಾವನೆದು 000. ಹೇಳೋದೇನಂದ್ರೆ ನಾನು ಕೊಡ್ತೀವಿ, ಬ್ಯಾಂಕ್ ಸಾಲ ಮಾಡ್ಕೊಡ್ತೀವಿ, ಬ್ಯಾಂಕ್ ಸಾಲ ದುಡ್ಡು ನಾವೇ ಕಟ್ತೀವಿ ಅಂತ ಹೇಳ್ತಾರೆ. ಈ ರೀತಿ ಸುಮ್ಮನೆ ನಮ್ಮನ್ನ ದಿಕ್ಕು ತಪ್ಪಿಸುವಂತ ಕೆಲಸ. ಈ ದಿಕ್ಕು ತಪ್ಪಿಸೋ ಕೆಲಸ ಇವಾಗ ಕಾಂಗ್ರೆಸ್ ಇವತ್ತಲ್ಲ, ಮುಂಚಿಂದ ಮಾಡ್ತಾ ಬಂದಿದ್ದಾರೆ, ಮುಂಚಿಂದ ಮಾಡ್ತಾರೆ. ಏನ್ SIR ನೆನ್ನೆ ಚಾಲನೆ ಆಗಿದೆ. SIR ಚಾಲನೆ ಆಗಿದೆ, ಅಲ್ಲೂ ಅಷ್ಟೇ SIR ಬೇಡ ಎಲ್ಲ ಏನು ಫೇಕ್ ಮತದಾರನ ತೆಗೆಯೋದಕ್ಕೂ ಕೂಡ ಅವರಿಗೆ ಪರಿಷ್ಕರಣೆ ಬೇಡ ಅಂತ ಇದೇ ಕಾಂಗ್ರೆಸ್ ಅವರು ಇದೇ ಜಗಳ ಆಡೋದು. ಮತ್ತೆ ಇದ್ರಲ್ಲಿ ಯಾಕೆ ಪರಿಷ್ಕರಣೆ ಬೇಕು? ಮುಂಚಿಂದಲೂ ಈ ದಿಕ್ಕು ತಪ್ಪಿಸುವಂತ ಕಾರ್ಯ ಕಾಂಗ್ರೆಸ್ ಮಾಡ್ತಾ ಬಂತು. ವೋಟ್ ಚೋರಿ ಅಂತ ನಮ್ಮ ಮೇಲೆ ಆಪದ. ವೋಟ್ ಚೋರಿ ಮಾಡಿದ್ಯಾರು? ಕಾಂಗ್ರೆಸ್ ಅವರು. 10 ಜನ ಮತದಾರಲ್ಲಿ 8 ಮತ ಸಿಕ್ಕಿದ್ದು ಲಾಲ್ ಬಹದ್ದೂರ್ ಶಾಸ್ತ್ರಿಗೆ. ಪ್ರಧಾನಿ ಆಗ್ಬೇಕಾಗಿರೋದು ಲಾಲ್ ಬಹದ್ದೂರ್ ಶಾಸ್ತ್ರಿ. 2 ವೋಟ್ ಹಾಕ್ಸ್ಕೊಂಡು ಪ್ರಧಾನಿ ಆಗಿದ್ಯಾರು? ನೆಹರು ಅವರು. ವೋಟ್ ಚೋರಿ ಮಾಡಿದ್ಯಾರು? ಸೋನಿಯಾ ಗಾಂಧಿ ಅವರು 1980ರಲ್ಲಿ ವೋಟ್ ಹಾಕಿದ್ರು. ಅವರಿಗೆ ಇಂಡಿಯನ್ ದೇಶದ ಪ್ರಜೆ ಅಂತ ಫಸ್ಟ್ ರೈಟ್ ಏನು? 18 ವರ್ಷ ಆಗಿರ್ಬೇಕು, ನಮ್ಮ ದೇಶದ ಪ್ರಜೆ ಆಗಿರ್ಬೇಕು. ಅವ್ರ ದೇಶದ ಪ್ರಜೆ ಅಂತ ಡಿಕ್ಲೇರ್ ಆಗಿದೆ 1983ರಲ್ಲಿ. ವೋಟ್ ಮುಂಚೆ ಹಾಕಿದ್ಯಾರು? ಸೋನಿಯಾ ಗಾಂಧಿ ಅವರು. ವೋಟ್ ಚೋರಿ ಮಾಡಿದ್ಯಾರು? ಸುಮ್ಮನೆ ಈ ತರ ಉಲ್ಲೇಖವನ್ನು ಮಾಡ್ತಾರೆ.